ಹೋಗೋಣ ಅಂತ ಪ್ಲಾನ್ ಹಾಕಿದ್ವಿ. ಇವತ್ತ ಹೋಗ್ತಾ ಇದೀವಿ. ಉಷ್ಣ ಪಕ್ಷಿ ನೋಡಿ, ಮತ್ತೆ ಮುಲ್ಲ 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 ಊರಾಚೆ ಸ್ವರ್ಗಾನೇ ಕಾಣುತ್ತೈತೆ. ಹಾಯ್ ಹೆಲೋ ಗಾಯ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಏನಿಲ್ಲ ಗಾಯ್ಸ್, ನಿನ್ನೆ ಒಂದು ಸ್ವಲ್ಪ ಟ್ರಿಪ್ಪಿಗೆ ಹೋಗೋಣ ಅಂತ ಪ್ಲಾನ್ ಹಾಕಿದ್ವಿ. ಇವತ್ತ ಹೋಗ್ತಾ ಇದೀವಿ. ಅಲ್ಲ, ನಮ್ಮ ಫ್ರೆಂಡ್ಸ್ ಮಾತ್ರ ಹಿಂಗೋ ಅಥವಾ ಎಲ್ಲರೂ ಹಿಂಗೋ ನಂಗಂತೂ ಸತ್ಯ ಗೊತ್ತಿಲ್ಲ. 5 ಗಂಟೆಗೆ ಎದ್ದು ರೆಡಿಯಾಗಿ ಹೋಗೋಣ ಅಂತ 6 ಕಾಲಾದ್ರೂ ಬಂದಿರ್ಲಿಲ್ಲ. ಇವಾಗ ಹೋಗ್ತಾ ಇದೀವಿ. ಈಗ ಹೊರಟಿದೀವಿ. ಎಷ್ಟು ಗಂಟೆ? 6:45 ಹೊರಟಿದೀವಿ ಗಾಯ್ಸ್. ಹೋಗ್ತಾ ಇದೀವಿ. ಕರ್ಕೊಂಡು ಹೋಗ್ತವ್ರೆ ಇವರಪ್ಪ. ನನ್ನ ಹೆಸರು ಹೇಮಂತ್ ಅಂತ. ಹಾಯ್ ಹೇಳೋ. ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು. ಬರ್ತಾರೆ ಗೈಸ್, ಬೆಳ್ತಂಗಡಿಯಿಂದ ಒಬ್ಬ ಬರ್ತಾನೆ. ಆಮೇಲೆ ವಿಜಯ ಬಳ್ಳಾಪುರದಿಂದ ಇವನ ಹೆಸರು ನವೀನ್ ಅಂತ. ಇವನು ಬಳ್ಳಾಪುರದಿಂದ ಬಂದವನು. ಇಲ್ಲಿ ಬರ್ತಾನೆ ಬೆಳ್ತಂಗಡಿ. ಸ್ವಲ್ಪ ಬೆಳಗ್ಗೆ ಎನರ್ಜಿ ಬೂಸ್ಟ್ ತರಕ್ಕೆ ತರಕ್ ಹೋಗಿದ್ದಾರೆ. ಎಲ್ಲ ಏನು ಮಾಡ್ತಿದ್ದೀರಾ? ಗುರು, ಟೂರಿಸ್ಟ್ ಗಾಡಿ ಯಾವುದಕ್ಕೆ ಕಮ್ಮಿ ಇಲ್ಲ. ಬೀಟ್ ಹೊಡೆದು ಆದ್ರೂ ಒಳ್ಳೆ ಸೌಂಡು ಗೈಸ್. ಟೂರಿಸ್ಟ್ ಗಾಡಿ ಹಿಡ್ಕೊಂಡು ಮನೆ ಮುಂದೆ ಒಂದು ಸೌಂಡ್ ಮಾಡಿದ್ರೆ ಸಾಕು, ಇರೋ ಬರೋರೆಲ್ಲ ಮುಂದೆ ಬಂದ್ಬಿಡ್ತಾರೆ. ತಾಕತ್ತಿದೆ ಟೂರಿಸ್ಟ್ ಗಾಡಿಗೆ. ನಡಿಯ ನಮ್ಮಂತ ಟೂರಿಸ್ಟ್ ಮೆಂಟಾಲಿಟಿ ಏನಂತ ಹೇಳಿದ್ರೆ, 100cc ಗಾಡಿ ಹಿಡ್ಕೊಂಡು 200cc ಗಾಡಿಗಳನ್ನ ಬೀಟ್ ಹೊಡೆಯೋಂಥ ಮೆಂಟಾಲಿಟಿ ನಮ್ದು. ನಮ್ದೊಂಥರ ಬಂಡ್ ಧೈರ್ಯ ಅಂತಾನೆ ಹೇಳ್ಬೋದು. ಅಣ್ಣ ನನ್ನ ಕೈಯಲ್ಲಿ ಆಯ್ತಾ? ಈಗ ನೋಡ್ರಿ, ಆಫ್ ರೋಡಿಂಗ್ ಬೇರೆ ಮಾಡ್ತಾ ಇದೀವಿ ನಾವು. ಅಯ್ಯೋ, ಇಳಿಯಾಕಾಯ್ತದ ನಮ್ಮಂತ ಟೂರಿಸ್ಟ್ ಗಾಡಿಗಳನ್ನ. ಈಗ ನೋಡಿ, ಬೆಟ್ಟದ ಹತ್ರ ಬರ್ತಾ ಇದೀವಿ. ಬೆಟ್ಟದ ಮೇಲ್ಗಡೆ ಹೋಗ್ತಾ ಇದೀವಿ. ಬೆಟ್ಟ ಫುಲ್ ಟಾಪಲ್ಲಿದೆ. ಗಾಡಿ ಸ್ವಲ್ಪ ಲ್ಯಾಗಿಂಗಲ್ಲಿ ಹೊಡಿತಿದೆ. ಮಲ್ಸ್ ಹೊಡೆ ಪ್ರೋ ರೇಡರ್ಸ್ ಎಲ್ಲ ಇದಾರೆ ನನ್ನಲ್ಲಿ. ಈ ಕಡೆ ಏನ್ ಮಾಡ್ತಾರ ಗೊತ್ತಿಲ್ಲ. ಯಾವ್ದಾರ ಒಂದು ಹಿಮಾಲಯನ್ ಎಕ್ಸ್ಪಲ್ಸ್ ಇದ್ದಿದ್ರೆ ಪಕ್ಕ ನನ್ನ ಮಕ್ಳು ಹಿಂಗೆ ಬೆಟ್ಟದ ಮೇಲ್ಗಡೆನೇ ಬಂದ್ಬಿಟ್ಟಿರೋರು. ಯಾವ್ದಿದು? ಉಷ್ಣ ಪಕ್ಷಿ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಕಾಗೆ ನೋಡಿ, ಮತ್ತೆ ಮುಲ್ಲ ಚಿಂಪಾಂಜಿನ ಮರೆ ನೋಡಿ. ಎಂತ ಸೈಡ್ ನನ್ನ ಮಕ್ಳು ಮೊಲ ನೋಡ್ಬಿಟ್ಟು ಚಿಂಪಾಂಜಿ ಅಂತಾರೆ. ಯಾವ್ದೋ ಒಂದು ಎಂತ ಕಾಡು ಕೋಳಿ ನೋಡ್ಬಿಟ್ಟು ಎಂತ ಉಷ್ಣ ಪಕ್ಷಿ ಅಂತೆ. ಇಂತೆಂತ ಸೈಕ್ ಇದ್ದಾರೆ. ನೋಡಿ, ಬೆಟ್ಟದ ಅರ್ಧಕ್ಕೆ ಬಂದಿದ್ದೀವಿ. ಅದೇನೋ ಹೇಳ್ತಾರಲ್ಲ, ಇತ್ತೀಚೆಗೆ ಒಂದು ಸ್ವಲ್ಪ ಟ್ರೆಂಡಿಂಗ್ ಅಲ್ಲಿ ಇತ್ತು, ಊರಾಚೆ ಸ್ವರ್ಗಾನೇ ಕಾಣುತ್ತೈತೆ. ಬೆಟ್ಟದ ಅರ್ಧ ಟಾಪ್ ಇಂದಾನೆ ಈ ಪಾಟಿ ಚೆನ್ನಾಗಿ ಕಾಣಿಸ್ತೈತೆ. ಇನ್ನು ಬೆಟ್ಟದ ಫುಲ್ ಮೇಲ್ಗಡೆ ಹೋದ್ರೆ ಹಿಂದಿಂಗ್ ಕಾಣಿಸಲ್ಲ. ಅಲ್ಲ, ಜೀವನದಲ್ಲಿ ತಪ್ಪಾಗಿದೆ ಏನಂದ್ರೆ ಹುಟ್ಟಿದ್ದು. ಶ್ರೀ ಗಜಾನನ ಮಹಾರಾಜ್ ಕಿ ಜೈ. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ. ಇಲ್ಲ, ನಾನು ಹೋಗಿಲ್ಲ ಕಣೆ ಅವಳ ಜೊತೆ. ಅವಳೇ ಕರ್ಕೊಂಡು ಹೋಗಿದ್ದು, ನಾನು ಹೋಗಿಲ್ಲ.
ನೀನು ಸ್ವೀಟ್ ಆಗಿ ಸ್ವೀಟ್ ಆಡ್ಕೊಣೆ. ಏ ಡೆಗೆ ಥೋ ಇವನೇ ನೀನ್ ಡಿಸ್ಟರ್ಬ್ ಮಾಡ್ತಾ ಇದೀಯ ಫುಲ್ಲು. ಬರೋ ಆಕಾಶ್. ಆಕಾಶ್ ಫೋಟೋ ತಗೊಳ ಬರೋ. ಮಾಡ್ತಾ ಇದೀನ ಫೋಟೋನೇ. ಫೋಟೋ ಬಿಡ ವಿಡಿಯೋ ಮಾಡ. ವಿಡಿಯೋ ಬಿಡ ಫೋಟೋ. ಬೀಳ್ತದ ಕಣ. ಬಿಡ ಬರೋ. ಬೀಳ್ತತ ಶಿಶಾ. 2 ಕಲ್ ಮೇಲೆ ನಿಂತೈತದು. ಬೀಳಲ್ಲ ಕಣ. ಆಯ್ತು ಹೇಳೋದನ ಫೋಟೋ ತೆಗಿಯ. ಸೊ ಇಷ್ಟೇ ಗೈಸ್ ವಿಡಿಯೋ ಮಾಡೋಕ್ಕಾಗಿದ್ದು. ಇದ್ರ ಮೇಲೆ ಮಾಡೋಕ್ಕಾಗಲಿಲ್ಲ. ಯಾಕೆಂತ ಹೇಳಿದ್ರೆ ನಮ್ಮ ಹುಡುಗ ಏನೋ ನೋಡ್ಬಿಟ್ಟು ಎದುರು ಬಿಟ್ಟಿದ್ದ, ಏನೋ ಕರಡಿ ಅಂತ ಅಂತಿದ್ದ. ಅಷ್ಟಲ್ದಲೆ ಸ್ಟಾರ್ಟಿಂಗ್ ಹೋಗೋತ್ತಿಗೆ ಒಂದಿಬ್ಬರು ಅಣ್ಣಂದಿರು ಹೇಳಿದರು ಮೇಲ್ಗಡೆ ಹೋಗೋತ್ತಿಗೆ ಹುಷಾರು ಅಂತ. ಸುಮ್ಮನೆ ನಾವು 4 ಜನ ಎಲ್ಲ ಇದ್ದಿದ್ದು, ಸುಮ್ಮನೆ ರಿಸ್ಕ್ ಬೇಡ ಅಂತ ಅಂದ್ಬಿಟ್ಟು ನಾವು ಸುಮ್ಮನೆ ಬಂದ್ವಿ. ಈ ಸತಿ ಆಗಿಲ್ಲ, ಪಕ್ಕ ನೆಕ್ಸ್ಟ್ ಸತಿ ಹೋಗೋತ್ತಿಗೆ ಫಸ್ಟು ಮೇಲ್ಗಡೆನೇ ಹೋಗೋದು. ಓಕೆ ಗೈಸ್, ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಓಕೆ ಬಾಯ್.